ಏನ್ ಹೇಳ್ತಾರೆ ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪುಷ್ಪಾ ಜೊತೆಗಿದ್ದಂತಹ ಮತ್ತಿಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹತ್ಯೆ ಸುಪಾರಿಗೆ ಸಂಬಂಧಪಟ್ಟಂತೆ ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಿದ್ದಾರೆ. ಒಟ್ಟು ಪ್ರಕರಣದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾವೆ. ಪುಷ್ಪಾ ಅನ್ನುವಂತಹ ಮಹಿಳೆ ಮತ್ತು ಆಕೆ ಜೊತೆಗಿದ್ದಂತಹ ಇನ್ನಿಬ್ಬರು ಯುವಕರು, ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಈಗ ಸುಪಾರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇವರಿಬ್ಬರ ಹತ್ರ ಲಭ್ಯ ಇದೆ, ಇವ್ರ 3 ಜನರ ಹತ್ರ ಆ ಎಲ್ಲಾ ಮಾಹಿತಿಯನ್ನ ಪೊಲೀಸರು ವಿಚಾರಣೆ ಮುಖಾಂತರ ಹೊರತೆಗಿದ್ದಾರೆ. ಇನ್ನೂ ಏನೆಲ್ಲ ಟ್ವಿಸ್ಟ್ ಸಿಗುತ್ತೆ ಈ ಕೇಸ್ಗೆ ಕಾದು ನೋಡಬೇಕಾಗಿದೆ. ಎಷ್ಟರ ಮಟ್ಟಿಗೆ ಈ ಕೇಸ್ ಗಂಭೀರವಾದಂತಹ ಕೇಸ, ಹೌದಾ ಅಲ್ವಾ, ಯಾತಕ್ಕೋಸ್ಕರ ರಾಜೇಂದ್ರ ಅವರ ವಿರುದ್ಧ ಈ ತರ ಒಂದು ಕೊಲೆ ಸಂಚು ನಡೀತು, ಈ ಇನ್ನಷ್ಟು ಅಪ್ಡೇಟ್ಸ್, ಇನ್ನಷ್ಟು ಮಾಹಿತಿ ಈ ವಿಚಾರಣೆಯ ನಂತರ ಹೊರಬೀಳುತ್ತಾ ಕಾದು ನೋಡಬೇಕಾಗಿದೆ. ಈ ವಿಚಾರದಲ್ಲಿ ರಾಜೇಂದ್ರ ಅವರಂತೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೈಟ್, ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಅಲ್ಲಿದ್ದಾರೆ. ಎಸ್ ಜಗದೀಶ್, ಕಂಟಿನ್ಯೂ. ಇನ್ನೂ ಇಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಇದೆ. ಶ್ರೀಲಕ್ಷ್ಮಿ, ಈ ಪ್ರಕರಣ ಸಂಬಂಧಪಟ್ಟಂತೆ ರಾಜೇಂದ್ರ ಅವರು 5 ಜನರ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಅಂದ್ರೆ ಏವನ್ನು ರೌಡಿ ಶೀಟರ್ ಆಗಿರತಕ್ಕಂತ ಸೋಮ ಮತ್ತೆ ಅಲಿಯಾಸ್ ಜೈಪುರ ಸೋಮ ಅಂತ, ಮತ್ತೆ ಎರಡನೇದು ಭರತ್ ಮತ್ತೆ ಅಮಿತ್ ಮತ್ತೆ ಯತೀಶ್, ಈಗ 5 ಜನ ಆರೋಪಿಗಳನ್ನ ಹೆಸರನ್ನ ಪ್ರತ್ಯೇಕವಾಗಿ ಅವರ ಹೆಸರನ್ನ ಉಲ್ಲೇಖಿಸಿ ರಾಜೇಂದ್ರ ಅವರು ದೂರನ್ನು ಕೂಡ ದಾಖಲು ಮಾಡಿದ್ರು. ಅಂದ್ರೆ ಇವತ್ತು ಏನು ಈ ಆಡಿಯೋ ಪ್ರಕರಣ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಮಾತನಾಡಿದಂತ ಏನು ಮಹಿಳೆ ಇದ್ಲು ಪುಷ್ಪಾ, ಮತ್ತೆ ಆಕೆ ಜೊತೆ ಮಾತಾಡಿದಂತ ರಾಖಿ ಸಂಭಾಷಣೆ ಕೂಡ ಇವತ್ತು ಆಡಿಯೋ ಕೂಡ ವೈರಲ್ ಆಗಿರತಕ್ಕಂಥದ್ದು. ಈ ಸದ್ಯ ಈ ಪ್ರಕರಣ ಸಂಬಂಧಪಟ್ಟಂತೆ ಪುಷ್ಪಾ, ಆಡಿಯೋದಲ್ಲಿ ಮಾತಾಡಿದಂತ ಪುಷ್ಪಾ ಮತ್ತೆ ಇನ್ನಿಬ್ಬರು ಶಂಕಿತ ಯುವಕರನ್ನ ಕೂಡ ಈಗ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ಈಗ ಚುರುಕುಗೊಂಡಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣದ ಒಂದು ಹಿನ್ನೆಲೆಯನ್ನ ಈಗ ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇದು ಯಾವ ಒಂದು ವಿಚಾರಕ್ಕೆ, ಅಂದ್ರೆ ಏನು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಏನಾದ್ರು ಆಯ್ತಾ, ಇಲ್ಲ ಹಣಕಾಸಿನ ವಿಚಾರಕ್ಕೆ ಆಯ್ತಾ, ಇಲ್ಲಿ ಯಾವುದಕ್ಕೆ ರಾಜೇಂದ್ರ ಅವ್ರನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಡಲಾಗಿತ್ತು. ಮತ್ತೆ ಇನ್ನೊಂದು ಕಡೆ ನೋಡಿದ್ರೆ ರಾಜಕೀಯ ವ್ಯಕ್ತಿ, ರಾಜಕೀಯ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ಇನ್ನೊಂದು ಕಡೆ ಎಫ್ಐಆರ್ ನಲ್ಲೂ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಒಂದು ಪ್ರಭಾವಿ ನಾಯಕರು ಕೂಡ ಕೊಲೆಗೆ ಸುಪಾರಿನ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಎಫ್ಐಆರ್ ನಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥ. ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡ ರಾಜಣ್ಣ ಅವರು ಈ ಒಂದು ದ್ವೇಷದಿಂದಲೂ ಕೂಡ ಮಾಡಿದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತದೆ. ಸದ್ಯ ಈಗ ಪೊಲೀಸರು ತನಿಖೆಯನ್ನು ಕೂಡ ಈಗ ಮುಂದುವರಿಸಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್, ಡೀಟೇಲ್ಸ್ಗಾಗಿ. ಏನ್ ಹೇಳ್ತಾರೆ ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪುಷ್ಪಾ ಜೊತೆಗಿದ್ದಂತಹ ಮತ್ತಿಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹತ್ಯೆ ಸುಪಾರಿಗೆ ಸಂಬಂಧಪಟ್ಟಂತೆ ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಿದ್ದಾರೆ. ಒಟ್ಟು ಪ್ರಕರಣದ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾವೆ. ಪುಷ್ಪಾ ಅನ್ನುವಂತಹ ಮಹಿಳೆ ಮತ್ತು ಆಕೆ ಜೊತೆಗಿದ್ದಂತಹ ಇನ್ನಿಬ್ಬರು ಯುವಕರು, ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಈಗ ಸುಪಾರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇವರಿಬ್ಬರ ಹತ್ರ ಲಭ್ಯ ಇದೆ, ಇವ್ರ 3 ಜನರ ಹತ್ರ ಆ ಎಲ್ಲಾ ಮಾಹಿತಿಯನ್ನ ಪೊಲೀಸರು ವಿಚಾರಣೆ ಮುಖಾಂತರ ಹೊರತೆಗಿದ್ದಾರೆ. ಇನ್ನೂ ಏನೆಲ್ಲ ಟ್ವಿಸ್ಟ್ ಸಿಗುತ್ತೆ ಈ ಕೇಸ್ಗೆ ಕಾದು ನೋಡಬೇಕಾಗಿದೆ. ಎಷ್ಟರ ಮಟ್ಟಿಗೆ ಈ ಕೇಸ್ ಗಂಭೀರವಾದಂತಹ ಕೇಸ, ಹೌದಾ ಅಲ್ವಾ, ಯಾತಕ್ಕೋಸ್ಕರ ರಾಜೇಂದ್ರ ಅವರ ವಿರುದ್ಧ ಈ ತರ ಒಂದು ಕೊಲೆ ಸಂಚು ನಡೀತು, ಈ ಇನ್ನಷ್ಟು ಅಪ್ಡೇಟ್ಸ್, ಇನ್ನಷ್ಟು ಮಾಹಿತಿ ಈ ವಿಚಾರಣೆಯ ನಂತರ ಹೊರಬೀಳುತ್ತಾ ಕಾದು ನೋಡಬೇಕಾಗಿದೆ. ಈ ವಿಚಾರದಲ್ಲಿ ರಾಜೇಂದ್ರ ಅವರಂತೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೈಟ್, ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಅಲ್ಲಿದ್ದಾರೆ. ಎಸ್ ಜಗದೀಶ್, ಕಂಟಿನ್ಯೂ. ಇನ್ನೂ ಇಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಇದೆ. ಶ್ರೀಲಕ್ಷ್ಮಿ, ಈ ಪ್ರಕರಣ ಸಂಬಂಧಪಟ್ಟಂತೆ ರಾಜೇಂದ್ರ ಅವರು 5 ಜನರ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಅಂದ್ರೆ ಏವನ್ನು ರೌಡಿ ಶೀಟರ್ ಆಗಿರತಕ್ಕಂತ ಸೋಮ ಮತ್ತೆ ಅಲಿಯಾಸ್ ಜೈಪುರ ಸೋಮ ಅಂತ, ಮತ್ತೆ ಎರಡನೇದು ಭರತ್ ಮತ್ತೆ ಅಮಿತ್ ಮತ್ತೆ ಯತೀಶ್, ಈಗ 5 ಜನ ಆರೋಪಿಗಳನ್ನ ಹೆಸರನ್ನ ಪ್ರತ್ಯೇಕವಾಗಿ ಅವರ ಹೆಸರನ್ನ ಉಲ್ಲೇಖಿಸಿ ರಾಜೇಂದ್ರ ಅವರು ದೂರನ್ನು ಕೂಡ ದಾಖಲು ಮಾಡಿದ್ರು. ಅಂದ್ರೆ ಇವತ್ತು ಏನು ಈ ಆಡಿಯೋ ಪ್ರಕರಣ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಮಾತನಾಡಿದಂತ ಏನು ಮಹಿಳೆ ಇದ್ಲು ಪುಷ್ಪಾ, ಮತ್ತೆ ಆಕೆ ಜೊತೆ ಮಾತಾಡಿದಂತ ರಾಖಿ ಸಂಭಾಷಣೆ ಕೂಡ ಇವತ್ತು ಆಡಿಯೋ ಕೂಡ ವೈರಲ್ ಆಗಿರತಕ್ಕಂಥದ್ದು. ಈ ಸದ್ಯ ಈ ಪ್ರಕರಣ ಸಂಬಂಧಪಟ್ಟಂತೆ ಪುಷ್ಪಾ, ಆಡಿಯೋದಲ್ಲಿ ಮಾತಾಡಿದಂತ ಪುಷ್ಪಾ ಮತ್ತೆ ಇನ್ನಿಬ್ಬರು ಶಂಕಿತ ಯುವಕರನ್ನ ಕೂಡ ಈಗ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ಈಗ ಚುರುಕುಗೊಂಡಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣದ ಒಂದು ಹಿನ್ನೆಲೆಯನ್ನ ಈಗ ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇದು ಯಾವ ಒಂದು ವಿಚಾರಕ್ಕೆ, ಅಂದ್ರೆ ಏನು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಏನಾದ್ರು ಆಯ್ತಾ, ಇಲ್ಲ ಹಣಕಾಸಿನ ವಿಚಾರಕ್ಕೆ ಆಯ್ತಾ, ಇಲ್ಲಿ ಯಾವುದಕ್ಕೆ ರಾಜೇಂದ್ರ ಅವ್ರನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಡಲಾಗಿತ್ತು. ಮತ್ತೆ ಇನ್ನೊಂದು ಕಡೆ ನೋಡಿದ್ರೆ ರಾಜಕೀಯ ವ್ಯಕ್ತಿ, ರಾಜಕೀಯ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ಇನ್ನೊಂದು ಕಡೆ ಎಫ್ಐಆರ್ ನಲ್ಲೂ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಒಂದು ಪ್ರಭಾವಿ ನಾಯಕರು ಕೂಡ
ಕೊಲೆಗೆ ಸುಪಾರಿನ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಎಫ್ಐಆರ್ ನಲ್ಲಿ ಕೂಡ ಉಲ್ಲೇಖ ಮಾಡಿರ್ತಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡ ರಾಜಣ್ಣ ಅವರು ಈ ಒಂದು ದ್ವೇಷದಿಂದಲೂ ಕೂಡ ಮಾಡಿದಂತ ಕೂಡ ಈಗ ಹೇಳಲಾಗ್ತದೆ. ಸದ್ಯ ಈಗ ಪೊಲೀಸರು ತನಿಖೆಯನ್ನು ಕೂಡ ಈಗ ಮುಂದುವರಿಸಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್, ಡೀಟೇಲ್ಸ್ಗಾಗಿ. ಏನ್ ಹೇಳ್ತಾರೆ ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪುಷ್ಪಾ ಜೊತೆಗಿದ್ದಂತಹ ಮತ್ತಿಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹತ್ಯೆ ಸುಪಾರಿಗೆ ಸಂಬಂಧಪಟ್ಟಂತೆ ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಿದ್ದಾರೆ ಒಟ್ಟು ಪ್ರಕರಣದ ಬಗ್ಗೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾವೆ. ಪುಷ್ಪಾ ಅನ್ನುವಂತಹ ಮಹಿಳೆ ಮತ್ತು ಆಕೆ ಜೊತೆಗಿದ್ದಂತಹ ಇನ್ನಿಬ್ಬರು ಯುವಕರು, ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಈಗ ಸುಪಾರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇವರಿಬ್ಬರ ಹತ್ರ ಲಭ್ಯ ಇದೆ, ಇವ್ರ 3 ಜನರ ಹತ್ರ ಆ ಎಲ್ಲಾ ಮಾಹಿತಿಯನ್ನ ಪೊಲೀಸರು ವಿಚಾರಣೆ ಮುಖಾಂತರ ಹೊರತೆಗಿದ್ದಾರೆ. ಇನ್ನೂ ಏನೆಲ್ಲ ಟ್ವಿಸ್ಟ್ ಸಿಗುತ್ತೆ ಈ ಕೇಸ್ಗೆ ಕಾದು ನೋಡಬೇಕಾಗಿದೆ. ಎಷ್ಟರ ಮಟ್ಟಿಗೆ ಈ ಕೇಸ್ ಗಂಭೀರವಾದಂತಹ ಕೇಸ, ಹೌದಾ ಅಲ್ವಾ, ಯಾತಕ್ಕೋಸ್ಕರ ರಾಜೇಂದ್ರ ಅವರ ವಿರುದ್ಧ ಈ ತರ ಒಂದು ಕೊಲೆ ಸಂಚು ನಡೀತು, ಈ ಇನ್ನಷ್ಟು ಅಪ್ಡೇಟ್ಸ್, ಇನ್ನಷ್ಟು ಮಾಹಿತಿ ಈ ವಿಚಾರಣೆಯ ನಂತರ ಹೊರಬೀಳುತ್ತಾ ಕಾದು ನೋಡಬೇಕಾಗಿದೆ. ಈ ವಿಚಾರದಲ್ಲಿ ರಾಜೇಂದ್ರ ಅವರಂತೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೈಟ್, ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಅಲ್ಲಿದ್ದಾರೆ. ಎಸ್ ಜಗದೀಶ್, ಕಂಟಿನ್ಯೂ. ಇನ್ನೂ ಇಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಇದೆ. ಶ್ರೀಲಕ್ಷ್ಮಿ, ಈ ಪ್ರಕರಣ ಸಂಬಂಧಪಟ್ಟಂತೆ ರಾಜೇಂದ್ರ ಅವರು 5 ಜನರ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಅಂದ್ರೆ ಏವನ್ನು ರೌಡಿ ಶೀಟರ್ ಆಗಿರ್ತಕ್ಕಂಥ ಸೋಮ ಮತ್ತೆ ಅಲಿಯಾಸ್ ಜೈಪುರ ಸೋಮ ಅಂತ, ಮತ್ತೆ ಎರಡನೇದು ಭರತ್ ಮತ್ತೆ ಅಮಿತ್ ಮತ್ತೆ ಯತೀಶ್, ಈಗ 5 ಜನರ ಆರೋಪಿಗಳನ್ನ ಹೆಸರನ್ನ ಪ್ರತ್ಯೇಕವಾಗಿ ಅವರ ಹೆಸರನ್ನ ಉಲ್ಲೇಖಿಸಿ ರಾಜೇಂದ್ರ ಅವರು ದೂರನ್ನು ಕೂಡ ದಾಖಲು ಮಾಡಿದ್ರು. ಅಂದ್ರೆ ಇವತ್ತು ಏನು ಈ ಆಡಿಯೋ ಪ್ರಕರಣ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಮಾತನಾಡಿದಂತ ಏನು ಮಹಿಳೆ ಇದ್ಲು ಪುಷ್ಪಾ, ಮತ್ತೆ ಆಕೆ ಜೊತೆ ಮಾತಾಡಿದಂತ ರಾಖಿ ಸಂಭಾಷಣೆ ಕೂಡ ಇವತ್ತು ಆಡಿಯೋ ಕೂಡ ವೈರಲ್ ಆಗಿರತಕ್ಕಂಥದ್ದು. ಈ ಸದ್ಯ ಈ ಪ್ರಕರಣ ಸಂಬಂಧಪಟ್ಟಂತೆ ಪುಷ್ಪ ಆಡಿಯೋದಲ್ಲಿ ಮಾತಾಡಿದಂತ ಪುಷ್ಪ ಮತ್ತೆ ಇನ್ನಿಬ್ಬರು ಶಂಕಿತ ಯುವಕರನ್ನ ಕೂಡ ಈಗ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ಈಗ ಚುರುಕುಗೊಂಡಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣದ ಒಂದು ಹಿನ್ನೆಲೆಯನ್ನ ಈಗ ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇದು ಯಾವ ಒಂದು ವಿಚಾರಕ್ಕೆ, ಅಂದ್ರೆ ಏನು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಏನಾದ್ರು ಆಯ್ತಾ, ಇಲ್ಲ ಹಣಕಾಸಿನ ವಿಚಾರಕ್ಕೆ ಆಯ್ತಾ, ಇಲ್ಲಿ ಯಾವುದಕ್ಕೆ ರಾಜೇಂದ್ರ ಅವ್ರನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಡಲಾಗಿತ್ತು. ಮತ್ತೆ ಇನ್ನೊಂದು ಕಡೆ ನೋಡಿದ್ರೆ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ಇನ್ನೊಂದು ಕಡೆ ಎಫ್ಐಆರ್ ನಲ್ಲೂ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಒಂದು ಪ್ರಭಾವಿ ನಾಯಕರು ಕೂಡ ಕೊಲೆಗೆ ಸುಪಾರಿನ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಎಫ್ಐಆರ್ ನಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥ. ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡ ರಾಜಣ್ಣ ಅವರು ಈ ಒಂದು ದ್ವೇಷದಿಂದಲೂ ಕೂಡ ಮಾಡಿದಂತೆ ಕೂಡ ಈಗ ಹೇಳಲಾಗ್ತದೆ. ಸದ್ಯ ಈಗ ಪೊಲೀಸರು ತನಿಖೆಯನ್ನು ಕೂಡ ಈಗ ಮುಂದುವರಿಸಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್, ಡೀಟೇಲ್ಸ್ಗಾಗಿ. ಏನ್ ಹೇಳ್ತಾರೆ ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪುಷ್ಪಾ ಜೊತೆಗಿದ್ದಂತಹ ಮತ್ತಿಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹತ್ಯೆ ಸುಪಾರಿಗೆ ಸಂಬಂಧಪಟ್ಟಂತೆ ಶಂಕಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಿದ್ದಾರೆ ಒಟ್ಟು ಪ್ರಕರಣದ ಬಗ್ಗೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾವೆ. ಪುಷ್ಪಾ ಅನ್ನುವಂತಹ ಮಹಿಳೆ ಮತ್ತು ಆಕೆ ಜೊತೆಗಿದ್ದಂತಹ ಇನ್ನಿಬ್ಬರು ಯುವಕರು, ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗಿದೆ. ಈಗ ಸುಪಾರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇವರಿಬ್ಬರ ಹತ್ರ ಲಭ್ಯ ಇದೆ, ಇವ್ರ 3 ಜನರ ಹತ್ರ ಆ ಎಲ್ಲಾ ಮಾಹಿತಿಯನ್ನ ಪೊಲೀಸರು ವಿಚಾರಣೆ ಮುಖಾಂತರ ಹೊರತೆಗಿದ್ದಾರೆ. ಇನ್ನೂ ಏನೆಲ್ಲ ಟ್ವಿಸ್ಟ್ ಸಿಗುತ್ತೆ ಈ ಕೇಸ್ಗೆ ಕಾದು ನೋಡಬೇಕಾಗಿದೆ. ಎಷ್ಟರ ಮಟ್ಟಿಗೆ ಈ ಕೇಸ್ ಗಂಭೀರವಾದಂತಹ ಕೇಸ, ಹೌದಾ ಅಲ್ವಾ, ಯಾತಕ್ಕೋಸ್ಕರ ರಾಜೇಂದ್ರ ಅವರ ವಿರುದ್ಧ ಈ ತರ ಒಂದು ಕೊಲೆ ಸಂಚು ನಡೀತು, ಈ ಇನ್ನಷ್ಟು ಅಪ್ಡೇಟ್ಸ್, ಇನ್ನಷ್ಟು ಮಾಹಿತಿ ಈ ವಿಚಾರಣೆಯ ನಂತರ ಹೊರಬೀಳುತ್ತಾ ಕಾದು ನೋಡಬೇಕಾಗಿದೆ. ಈ ವಿಚಾರದಲ್ಲಿ ರಾಜೇಂದ್ರ ಅವರಂತೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೈಟ್, ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಅಲ್ಲಿದ್ದಾರೆ. ಎಸ್ ಜಗದೀಶ್, ಕಂಟಿನ್ಯೂ. ಇನ್ನೂ ಇಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಇದೆ. ಶ್ರೀಲಕ್ಷ್ಮಿ, ಈ ಪ್ರಕರಣ ಸಂಬಂಧಪಟ್ಟಂತೆ ರಾಜೇಂದ್ರ ಅವರು 5 ಜನರ ವಿರುದ್ಧ ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಅಂದ್ರೆ ಏವನ್ನು ರೌಡಿ ಶೀಟರ್ ಆಗಿರ್ತಕ್ಕಂಥ ಸೋಮ ಮತ್ತೆ ಅಲಿಯಾಸ್ ಜೈಪುರ ಸೋಮ ಅಂತ, ಮತ್ತೆ ಎರಡನೇದು ಭರತ್ ಮತ್ತೆ ಅಮಿತ್ ಮತ್ತೆ ಯತೀಶ್, ಈಗ 5 ಜನರ ಆರೋಪಿಗಳನ್ನ ಹೆಸರನ್ನ ಪ್ರತ್ಯೇಕವಾಗಿ ಅವರ ಹೆಸರನ್ನ ಉಲ್ಲೇಖಿಸಿ ರಾಜೇಂದ್ರ ಅವರು ದೂರನ್ನು ಕೂಡ ದಾಖಲು ಮಾಡಿದ್ರು. ಅಂದ್ರೆ ಇವತ್ತು ಏನು ಈ ಆಡಿಯೋ ಪ್ರಕರಣ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಮಾತನಾಡಿದಂತ ಏನು ಮಹಿಳೆ ಇದ್ಲು ಪುಷ್ಪಾ, ಮತ್ತೆ ಆಕೆ ಜೊತೆ ಮಾತಾಡಿದಂತ ರಾಖಿ ಸಂಭಾಷಣೆ ಕೂಡ ಇವತ್ತು ಆಡಿಯೋ ಕೂಡ ವೈರಲ್ ಆಗಿರತಕ್ಕಂಥದ್ದು. ಈ ಸದ್ಯ ಈ ಪ್ರಕರಣ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಮಾತಾಡಿದಂತ ಪುಷ್ಪ ಮತ್ತೆ ಇನ್ನಿಬ್ಬರು ಶಂಕಿತ
ಯುವಕರನ್ನ ಕೂಡ ಈಗ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ಈಗ ಚುರುಕುಗೊಂಡಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣದ ಒಂದು ಹಿನ್ನೆಲೆಯನ್ನ ಈಗ ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇದು ಯಾವ ಒಂದು ವಿಚಾರಕ್ಕೆ ಅಂದ್ರೆ ಏನು ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಏನಾದ್ರು ಆಯ್ತಾ, ಇಲ್ಲ ಹಣಕಾಸಿನ ವಿಚಾರಕ್ಕೆ ಆಯ್ತಾ, ಇಲ್ಲಿ ಯಾವುದಕ್ಕೆ ರಾಜೇಂದ್ರ ಅವ್ರನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಡಲಾಗಿತ್ತು. ಮತ್ತೆ ಇನ್ನೊಂದು ಕಡೆ ನೋಡಿದ್ರೆ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಇರೋದ್ರಿಂದ ಇನ್ನೊಂದು ಕಡೆ ಎಫ್ಐಆರ್ ನಲ್ಲೂ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಒಬ್ಬ ಪ್ರಭಾವಿ ನಾಯಕರು ಕೂಡ ಕೊಲೆಗೆ ಸುಪಾರಿನ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಎಫ್ಐಆರ್ ನಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥ. ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡ ರಾಜಣ್ಣ ಅವರು ಈ ಒಂದು ದ್ವೇಷದಿಂದಲೂ ಕೂಡ ಮಾಡಿದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತದೆ. ಸದ್ಯ ಈಗ ಪೊಲೀಸರು ತನಿಖೆಯನ್ನು ಕೂಡ ಈಗ ಮುಂದುವರಿಸಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್. ಡೀಟೇಲ್ಸ್ಗಾಗಿ